ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಗ್ರಿಲ್ ಚಿಕನ್ ಅಂದರೆ ಕಡ್ಡಿ ಮಾಂಸನ ಮಾಡ್ತಾಯಿದ್ದೀನಿ. ಇದು ಹೋಟೆಲಲ್ಲಿ ತುಂಬ ರೇರಾಗಿ ದೊರಕುತ್ತೆ. ಆದರೆ ಎಲ್ಲಾದರೂ ಡಾಬಾ ಸ್ಟೈಲಲ್ಲಿ ಇಲ್ಲ ಯಾವುದಾದ್ರೂ ಹೈವೇ ಮೇಲೆ ಹೋಗ್ತಾ ಇರಬೇಕಾದ್ರೆ ಈ ಥರ ನಾವು ತಿಂದಿರ್ತೀವಿ. ಅದೇ ಥರ ಟೇಸ್ಟ್ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಈ ಥರ ಪಾತ್ರೆಯಲ್ಲಿ ನಾವು ಬಟ್ಟೆ ಕಟ್ಟಿ ಇಟ್ಟರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಗಟ್ಟಿ ಮೊಸರು ತಯಾರಾಗುತ್ತೆ. ಆ ತಯಾರಾಗಿರೋದನ್ನ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಕರ್ಡನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಗಟ್ಟಿ ಮೊಸರು. ಈ ಗಟ್ಟಿ ಮೊಸರಿಗೆ ನಾನಿವಾಗ 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಹಾಕೋತಾ ಇದ್ದೀನಿ ನಾನು. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ 1/4 ಸ್ಪೂನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಕೂಡ ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ. ಇದು ತುಂಬ ಸ್ಪೈಸಿಯಾಗಿರುತ್ತೆ, ತುಂಬಾ ಯಮ್ಮಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದು ಖಾರ ಕಡಿಮೆ ಇರುತ್ತೆ, ಕಲರು ತುಂಬ ಚೆನ್ನಾಗಿರುತ್ತೆ. ನಾವು ಫುಡ್ ಕಲರ್ ಬದಲು ಈ ಥರ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಅದಕ್ಕೆ 3 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ತಂದೂರಿ ಮಸಾಲ ಅದನ್ನು ಅರ್ಧ ಟೇಬಲ್ ಸ್ಪೂನ ಹಾಕೋತಾ ಇದ್ದೀನಿ. ತಂದೂರಿ ಮಸಾಲ ಹಾಕೋದ್ರಿಂದ ಚಿಕನ್ಗೆ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ. ಹಾಗೆಯೇ ಇಲ್ಲಿ ನಾನು ಚಾಟ್ ಮಸಾಲ ಅದು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಸ್ಪೆಷಲ್ ಡೇಸಲ್ಲಿ ಅಥವಾ ವೀಕೆಂಡಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಡಿಫ್ರೆಂಟಾಗಿರುತ್ತೆ. ನೋಡಿ, ಹಾಗೆ ಇಲ್ಲಿ ಆಮ್ಚೂರ್ ಪೌಡರ್ನ ಅದು ಕೂಡ ಅಷ್ಟೇ 1/2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಎಲ್ಲನೂ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಕಸ್ತೂರಿ ಮೇಥಿನ ಅದು ಕೂಡ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟಾದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ನಾನು. 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಗಟ್ಟಿ ಮೊಸರು ತೊಗೊಂಡಿರೋದ್ರಿಂದ ಅದು ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕ್ಕೋಬೇಕು ಇದಕ್ಕೆ. ಉಪ್ಪನ್ನು ಹಾಗೆ ಎಣ್ಣೆನ ಆಮೇಲೆ ಸೇರಿಸ್ಕೊಂಡು ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನು ಆಯಿಲ್ ಇಲ್ಲಿ ಹಾಕ್ಕೊಂಡು ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಈ ಥರ ಮಾಡಿಕೊಡಿ. ನಿಮ್ಮ ಮನೆಯವ್ರಿಗೆ ತುಂಬಾ ಇಷ್ಟಪಟ್ಟು ನಿಮ್ಮ ಮನೆಯವರೆಲ್ಲರೂ ತಿಂತಾರೆ. ನೋಡಿ, ಈ ಥರ ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಥರ ನೀಟಾಗಿ ಗಟ್ಟಿಯಾಗಿ ಕಲಸಿ ಎತ್ತಿಟ್ಕೊತೀನಿ. ಇವಾಗ ನಾನು ಇದಕ್ಕೆ 1 kg ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಮೀಡಿಯಮ್ ಸೈಜ್ನ ಕಟ್ ಮಾಡಿಸ್ಕೊಂಡಿದ್ದೀನಿ. ಜಾಸ್ತಿ ದಪ್ಪ ಆದರೆ ನೀಟಾಗಿ ಬೇಯೋದಿಲ್ಲ. ಅದಕ್ಕೆ ಎಲ್ಲ ನೀಟಾಗಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇದಕ್ಕೆಲ್ಲನೂ ಚಿಕನ್ಗೆಲ್ಲ ಕೋಟ್ ಆಗೋ ಥರ ಮಸಾಲ ಮಿಕ್ಸ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ ಎತ್ತಿಡಿ. ಆವಾಗ ನೀಟಾಗಿ ಚಿಕನ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿರೋ ಜೀರಾ ರೈಸ್ ಅಥವಾ ಮಟರ್ ರೈಸ್ನ ನಾವು ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನಾನು 1/2 ಅವರ್ ಪಕ್ಕಕ್ಕೆ ಎತ್ತಿಡ್ತೀನಿ. ಇವಾಗ ನಾವು ಜೀರಾ ರೈಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಕೊಕೊನಟ್ ರೈಸ್, ಯಾವ ಥರ ಆದರೂ ಕರಿಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಪಲಾವು ತುಂಬ ಚೆನ್ನಾಗಿರುತ್ತೆ, ಜೀರಾ ರೈಸು. ಸೊ ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದನ್ನು ಬೇಕಾದ್ರೆ ಬರೀ ತುಪ್ಪದಲ್ಲಾದರೂ ಮಾಡ್ಕೊಬೋದು, ಇಲ್ಲ ಬರೀ ಎಣ್ಣೆದಲ್ಲಾದರೂ ಮಾಡ್ಕೊಬೋದು. ನೋಡಿ, ಇವಾಗ ನಾನೊಂದೆರಡು ಪಲಾವ್ ಎಲೆ ಹಾಗೆ 1 ಅನಾನಸ್ ಹೂವು ಹಾಗೆ 2 ಚಕ್ಕೆ ಆಮೇಲೆ 1 ಹೂವು ಹಾಗೆ 1 ಕಾಯಿ ಹಾಗೆ ಒಂದು 5-6 ಯಾಲಕ್ಕಿನೂ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 3 ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಹಿ ಜೀರಾನೂ ಹಾಕ್ಕೊಂಡು ಇದನ್ನು ಒಂದು 30 ಸೆಕೆಂಡ್ಸ್ನ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 30 ಸೆಕೆಂಡ್ಸ್ ಆದರೆ ಅದರಲ್ಲಿರೋ ಅರೋಮಾ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ನಾನೊಂದು 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಜಜ್ಜಿಟ್ಕೊಂಡಿರೋ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ಥರ
ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಹಾಗೆಯೇ ಇಲ್ಲಿ ಜಜ್ಜಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನಾನು ಈ ಥರ ಕುಟಾಣನಲ್ಲಿ ಕುಟ್ಕೊಂಡು ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದರಲ್ಲಿರೋ ಹಸಿ ವಾಸನೆ, ಘಾಟು ಎಲ್ಲನೂ ಹೋಗೋ ಥರ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿ ಬಟಾಣಿ ಫ್ರೆಶ್ ಪೀಸ್ನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಫ್ರೋಝನ್ದಲ್ಲ, ಇದು ನಾರ್ಮಲ್ದು ಹಸಿ ಬಟಾಣಿನ ನಾನು ಇಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇದು ಪ್ಲೇನಾಗಿರುತ್ತೆ, ಯಾವುದೇ ಮಸಾಲೆ ಸ್ಮೆಲ್ಲು ಘಾಟು ಆ ಥರ ಏನೂ ಆಗೋದಿಲ್ಲ. ಚಿಕ್ಕ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಅವ್ರಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಆವಾಗಲೇ ಬಾಸುಮತಿ ರೈಸ್ನ ಒಂದು 1/2 hour ನಾನಿಲ್ಲಿ ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಕೋಕೋನಟ್ ಮಿಲ್ಕ್ ಇರುತ್ತಲ್ವ, ಅದನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಕೋಕೋನಟ್ ಮಿಲ್ಕ್ನ ನೀವೇ ಮಾಡ್ಕೋಬೋದು, ಇಲ್ಲಾಂದರೆ ಮಾರ್ಕೆಟಿಂದ ಆದರೂ ತೊಗೊಬರ್ಬೋದು. ಟೆಟ್ರಾ ಪ್ಯಾಕ್ ಸಿಗುತ್ತೆ, ನಾನಿಲ್ಲಿ ಟೆಟ್ರಾ ಪ್ಯಾಕಲ್ಲಿ ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು ಸಾಕಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಬಾಸುಮತಿ ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ 3 ಗ್ಲಾಸ್ ಆಫ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ನೀವು ಫುಲ್ಲು ಮಿಲ್ಕಲ್ಲೇ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಅರ್ಧ ಮಿಲ್ಕು ಇಲ್ಲ ಅರ್ಧ ವಾಟರ್ನ ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೋಬೋದು. ಮಿಲ್ಕ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ಕೋಕೋನಟ್ ರೈಸ್ ಫ್ಲೇವರು. ನೋಡಿ ಇವಾಗ ನಾನು ಮಿಲ್ಕೆಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. 3 ಗ್ಲಾಸ್ ಆಫ್ ಮಿಲ್ಕ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದರ್ಧ ಆಫ್ ವಾಟರು, ಆಫ್ ಮಿಲ್ಕು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಆವಾಗಲೇ ಸೋಕ್ ಮಾಡಿ ಇಟ್ಕೊಂಡಿರೋ ಬಾಸುಮತಿ ರೈಸ್ನ ನಾನು ಇದಕ್ಕಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಬಾಸುಮತಿ ರೈಸು ತುಂಬ ಚೆನ್ನಾಗಿ ನೆಂದಿದೆ. ಈ ಥರ 1/2 hour ನೆನೆಸೋದ್ರಿಂದ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಒಂದು 10 ಮಿನಿಟ್ಸಲ್ಲಿ ರೈಸು ತುಂಬಾ ಚೆನ್ನಾಗಾಗುತ್ತೆ, ಉದ್ರುದ್ರಾಗುತ್ತೆ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊಂಡ್ರೆ ಅನ್ನ ತುಂಬ ಚೆನ್ನಾಗಾಗುತ್ತೆ. ಅದೇ ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ ನೀವು 1 ಗ್ಲಾಸ್ ರೈಸ್ಗೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಅದು ಕುಕ್ಕರ್ ಮೆಷರ್ಮೆಂಟು, ನಾನು ಹೇಳ್ತಿರೋದು ಓಪನ್ ಪ್ಯಾನ್ ಮೆಷರ್ಮೆಂಟು. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಅಕ್ಕಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮುಚ್ಚಿ ಕಲಿಸ್ಬಿಟ್ಟು ನೀಟಾಗಿ ಇದನ್ನೇ ಮುಚ್ಚಿಬಿಡ್ತೀನಿ. ಮತ್ತೆ ಇದಕ್ಕೆ ಕೈ ಹಾಕಬೇಡಿ, ಯಾಕಂದರೆ ಕೈ ಹಾಕೋದ್ರಿಂದ ಬಾಸುಮತಿ ರೈಸ್ ಅಲ್ವಾ, ಅದೆಲ್ಲ ಚದ್ರ ಆಗೋಗ್ಬಿಡುತ್ತೆ, ಅಂದರೆ ಕಿತ್ತೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ ರೈಸು. ಅದಕ್ಕೋಸ್ಕರ ಒಂದ್ಸರಿ ಮಿಕ್ಸ್ ಮಾಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀರೆಲ್ಲ ಇಂಗೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ನಾವು ಲಾಸ್ಟಲ್ಲಿ ಅರ್ಧ ಹಿಡಿ ಪುದೀನ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಹಚ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಹಾಕೋದ್ರಿಂದ ಕೋಕೋನಟ್ ರೈಸ್ಗೆ ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ. ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನೋಡಿ ಇವಾಗ ನಾನು ಇದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ, ಬೇಯಿಸೋಕೆ ಇಟ್ಕೋತೀನಿ. ಇದು ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ನೋಡಿ ಈ ಥರ ಅರ್ಧ ಗಜ ಮಾಡಿ ನಾನು ಇದನ್ನು ನೀರು ಇಂಗೋವರೆಗೂ ಬಿಡ್ತೀನಿ. ನೀರು ಇಂಗಿತ್ತಾದಮೇಲೆ ನಾನಿಲ್ಲಿ ಒಂದು ಕಲ್ಲು ಇಟ್ಬಿಟ್ಟು ಇದನ್ನು ದಮ್ಮಿಡೋದಕ್ಕೆ ಬಿಟ್ಟಿರ್ತೀನಿ. ನೋಡಿ ತುಂಬ ಚೆನ್ನಾಗಿ ಆಗೋಯಿತು, ಎಷ್ಟು ಸೂಪರಾಗಿತ್ತು ಅಂದರೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಉದ್ರುದ್ರಾಗಿದೆ. ನೀವು ಒಂದು ಸರಿ ಪ್ಲೇನಾಗಿ ಇದನ್ನು ತಿನ್ನಬೇಕು ಅಂದರೆ ಇಲ್ಲ ಸೈಡ್ ಡಿಶ್ಗೆ ತಿನ್ನಬೇಕು ಅಂದರೆ ಈ ಥರ ಯಾವಾಗಲೂ ರೆಗ್ಯುಲರಾಗಿ ಪಲಾವ್ ಮಾಡ್ಕೊಳ್ಳೋ ಬದಲು ಒಂದು ಸರಿ ಈ ಥರ ಕೋಕೋನಟ್ ರೈಸ್, ಮಟರ್ ರೈಸ್ ಯಾವುದಾದ್ರೂ ಅನ್ಬೋದು, ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇವಾಗ ನಾನು ಇದನ್ನು ಗ್ರಿಲ್ ಮಾಡ್ಕೊತೀನಿ ಬನ್ನಿ. ಒಲೆನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಂಡದ ಮೇಲೆ. ನೋಡಿ ನಾನಿಲ್ಲಿ ಆ ಥರ ಐರನ್ ರಾಡ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಇಲ್ಲ ಅಂದರೆ ನೀವು ನಾರ್ಮಲ್ಲಾಗಿ ಈ ಥರ ಗ್ರಿಲ್ ಪ್ಯಾನ್ ಇದ್ದರೆ ಗ್ರಿಲ್ ಪ್ಯಾನಲ್ಲೂ ನೀವು ಇದನ್ನು ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಎಲ್ಲನೂ ಈ ಥರ ಮ್ಯಾರಿನೇಟ್ ಮಾಡ್ಕೊಂಡಿದ್ದ ಪೀಸ್ನೆಲ್ಲ ಇದಕ್ಕೆ ನಾನು ಚುಚ್ಕೋತಾ ಇದ್ದೀನಿ.
ಈ ಥರ ಜಾಸ್ತಿ ನಾವು ಫುಲ್ಲೂ ಚುಚ್ಕೊಬಾರ್ದು. ಒಂದು 4 ಪೀಸ್ ಇಲ್ಲ 5 ಪೀಸು ಒಂದೊಂದು ಕಡ್ಡಿಗೆ ಹಾಕಿದ್ರೆ ಅದು ನೀಟಾಗಿ ಕುಕ್ ಆಗುತ್ತೆ. ನಾನು ಇದೇ ಥರನೂ ಎಲ್ಲನೂ ನೀಟಾಗಿ ಚುಚ್ಕೋತೀನಿ. ಅದಕ್ಕೆಲ್ಲನೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಅಷ್ಟೇ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಡಿಫ್ರೆಂಟಾಗಿರುತ್ತೆ. ನಾವು ರೆಗ್ಯುಲರಾಗಿ ಕಬಾಬು ಹಾಗೆ ಗ್ರಿಲ್ ಚಿಕನ್ ಅಂತ ನಾವು ಮನೆಯಲ್ಲಿ ಮಾಡ್ಕೊತಾ ಇರ್ತೀವಿ. ಅದ್ರ ಬದಲು ಈ ಥರ ಆಯಿಲ್ಲೆಸ್ ಚಿಕನ್ನ ನೀವು ಒಂದು ಸತಿ ಟ್ರೈ ಮಾಡಿ, ಹೆಲ್ತ್ಗೆ ಕೂಡ ಒಳ್ಳೆಯದು. ಅದೇ ಕಬಾಬೆಲ್ಲ ಮಾಡಿದ್ರೆ ನಮ್ಮ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕಿಂತ ಈ ಥರ ಇದೊಂಥರ ಡಿಫ್ರೆಂಟ್ ಫ್ಲೇವರೇ ಸಿಗುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದನ್ನ ನಾನೆಲ್ಲನೂ ಇದೇ ಥರ ಮಾಡಿ ಎತ್ತಿಟ್ಕೊಂಡು ಇವಾಗ ಇದನ್ನು ಕೆಂಡದ ಮೇಲೆ ಇಟ್ಕೊಂಡು ನೀಟಾಗಿ ಇದನ್ನು ಕುಕ್ ಮಾಡ್ಕೊಬೇಕು. ಒಂದು 1/2 ಅವರ್ ಕುಕ್ ಆದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಪೇಷನ್ಸಿಂದ ಇದನ್ನೆಲ್ಲ ನೀಟಾಗಿ ಕುಕ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಕೆಂಡದ ಮೇಲೆ ಇಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕೆಂಡ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈ ಥರ ಕೆಂಡದ ಮೇಲೆ ನಾವು ಇದನ್ನು ಬೇಯಿಸ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೆಂಡದ ಮೇಲೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ಗೂ ಅಷ್ಟೇ ತುಂಬ ಒಂದೊಳ್ಳೆ ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಅದಕ್ಕೆ ನೋಡಿ, ಈ ಥರ ಒಂದು ಸ್ವಲ್ಪ ಹೊತ್ತಕ್ಕೂ ತಿರುಗಿಸ್ತಾ ನಾವು ಈವನ್ನಾಗಿ ಎರಡೂ ಕಡೆ ಈವನ್ನಾಗಿ ನಾವು ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಟೈಮ್ ತೊಗೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಹಸಿ ಹಂಗೆ ಇದ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ನಿಧಾನಕ್ಕೆ ಪೇಷನ್ಸಲ್ಲಿ ಈವ್ನಿಂಗ್ ಟೈಮ್ನ ಇದು ಮಾಡಿಕೊಂಡ್ರೆ ತುಂಬಾ ಫನ್ನಾಗಿರುತ್ತೆ. ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಜೊತೆಗೆಲ್ಲ ಕೂತ್ಕೊಂಡು ಈ ಥರ ಒಂದು ಫಿಲಮ್ ನೋಡಿಕೊಂಡು ಇದನ್ನು ಮಾಡ್ಕೊಂಡು ತಿನ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಯಾವುದಾದ್ರೂ ವೆಕೇಷನ್ಗೆ ಹೋದಾಗ, ಇಲ್ಲ ಯಾವುದಾದ್ರೂ ಟ್ರಿಪ್ಗೆ ಹೋದಾಗ ಈ ರೆಸಿಪಿನ ಖಂಡಿತವಾಗ್ಲೂ ಈ ಥರ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸು ಹಾಗೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ ತೋರಿಸಿ, ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಆಲ್ಮೋಸ್ಟ್ ಇದ್ರ ಕುಕ್ ಆಗಿದೆ. ಇವಾಗ ನೋಡಿ, ಈ ಥರ ನಿಧಾನಕ್ಕೆ ಕಡಿಮೆ ಊರಿನಲ್ಲಾದ್ರೂ ಈ ಥರ ನಾವು ಇದನ್ನು ಸುಟ್ಕೊಂಡ್ರೆ ಅದು ಒಳಗಡೆ ತನಕ ಜ್ಯೂಸಿಯಾಗಿ ಟೆಂಡರಾಗಿ ಇರುತ್ತೆ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಅಷ್ಟೇ ಯಾವುದಾದ್ರೂ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಈ ಥರ ನಿಮ್ಗೆ ಅನುಕೂಲ ಆದರೆ ಇದನ್ನು ನೀವು ಟ್ರೈ ಮಾಡಿ. ಇಲ್ಲ ಅಂದರೆ ಇದನ್ನು ಗ್ಯಾಸ್ ಮೇಲೆ ಕೂಡ ಮಾಡ್ಕೋಬೋದು. ನೋಡಿ, ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ. ಇಲ್ಲ ನಿಮಗೆ ಈ ಥರ ಒಲೆ ಎಲ್ಲ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕೆಂಡ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಸ್ಟವ್ ಮೇಲೆ ಈ ಥರ ಸ್ವಲ್ಪ ಅರ್ಧಂಬರ್ಧ ಚಿಕನ್ನ ಬೇಯಿಸ್ಕೊಂಡು ಪ್ಯಾನಲ್ಲಿ ಈ ಥರ ಗ್ಯಾಸಲ್ಲಿ ಸುಟ್ಕೊಳ್ಳಿ. ಗ್ಯಾಸಲ್ಲಿ ಸುಟ್ಕೊಳ್ಳೋದ್ರಿಂದ ಸ್ಮೋಕಿ ಫ್ಲೇವರ್ ಆ್ಯಡ್ ಆಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಅನುಕೂಲ ಇದ್ದರೆ ಆ ಥರ ಕೆಂಡದಲ್ಲಿ ಸುಟ್ಕೊಳ್ಳಿ. ಇಲ್ಲ ನಮ್ಮ ಮನೇಲಿ ಕೆಂಡ ಇಲ್ಲ, ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ತುಂಬಾ ಚೆನ್ನಾಗಿತ್ತು. ಈ ಸಂಡೇ ನೀವು ಕೂಡ ಅಷ್ಟೇ ಈ ಥರ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆ ಹಾಗೆ ನಿಮ್ಮ ಮಕ್ಕಳಿಗೆ ಇದನ್ನು ತಿನ್ನಿಸಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಪೀಸು ಕೂಡ ಬಿಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕೋಕೋನಟ್ ರೈಸ್ ಜೊತೆ. ಯಾಕಂದರೆ ಇದು ತುಂಬ ಸ್ಪೈಸಿಯಾಗಿರುತ್ತಲ್ವ ಚಿಕನ್ನು. ಆದರೆ ಕೋಕೋನಟ್ ರೈಸು ತುಂಬ ಮೈಲ್ಡ್ ಫ್ಲೇವರ್ ಇರುತ್ತೆ, ಜಾಸ್ತಿ ಖಾರ ಇರೋದಿಲ್ಲ, ಜಾಸ್ತಿ ಮಸಾಲೆ ಇರೋದಿಲ್ಲ. ಇವೆರಡು ಕಾಂಬಿನೇಷನು ತುಂಬ ಸೂಪರಾಗಿತ್ತು. ಇದ್ರ ಜೊತೆ ನಾನು ಹೀಗೆ ಕೊಡ್ತಾಯಿದ್ದೀನಿ. ನೀವು ಬೇಕಾದರೆ ರಾಯ್ತಾ ಇಲ್ಲ ಯಾವುದಾದ್ರೂ ಸೈಡ್ ಡಿಶ್ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.